ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಜಿಯೋ ಕಂಪ್ನಿಯಲ್ಲಿ ನಡೆಸ್ತಾ ಇರೋಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಸ್ಟಮರ್ ಅಸೋಸಿಯೇಟ್ ರೋಲ್ಗೆ ನಡೆಸ್ತಿರೋಂಥ ಹೈಯರಿಂಗ್ ಆಗಿದೆ. ಹಾಗೆ ಇದು ಬಂದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇದೆ. ನಿಮಗೆ ಮನೆಯಿಂದಲೇ ಕೆಲಸ ಮಾಡುವಂಥ ಅಪಾರ್ಚುನಿಟಿ ಜಿಯೋ ಕಂಪ್ನಿಯವರು ನಿಮಗೆ ಕೊಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೆಲಸದ ಬಗ್ಗೆ ಹಾಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ಇದು ಜಿಯೋ ಅಫಿಷಿಯಲ್ ವೆಬ್ಸೈಟಿಂದನೇ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಈ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಇಂಟರ್ಫೇಸ್ಗೆ ನಿಮಗೆ ತೊಗೊಂಡು ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಎನ್ರೋಲಿಂಗ್ ವುಮೆನ್ ವಿತ್ ಅ ನ್ಯೂ ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಹೆಣ್ಮಕ್ಳುಗಳಿಗೆ ಒಳ್ಳೆ ಆಪರ್ಚುನಿಟಿ ಇದೆ, ಇಲ್ಲಿ ಹೆಣ್ಮಕ್ಳನ್ನ ಕೆಲಸಕ್ಕೆ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಕಮ್ ಜಾಯಿನ್ ದ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಫುಲ್ಫಿಲ್ ಯುವರ್ ಡ್ರೀಮ್ಸ್ ವಿತ್ ಅನ್ಲಿಮಿಟೆಡ್ ಅರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮ್ಮ ಜಿಯೋದಲ್ಲಿ ಕಸ್ಟಮರ್ ಅಸೋಸಿಯೇಟ್ ರೋಲ್ಗೆ ಹೈಯರಿಂಗ್ ನಡೀತಾ ಇದೆ. ಜಾಯಿನ್ ಆಗಿ ಅನ್ಲಿಮಿಟೆಡ್ ಅರ್ನಿಂಗ್ಸ್ನ ನೀವು ಮಾಡ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಏನು ಅಂದರೆ ಎಂಜಾಯ್ ಫ್ಲೆಕ್ಸಿಬಲ್ ವರ್ಕಿಂಗ್ ಹಾರ್ಸ್ ಇದೆ. ಮೊದಲನೇದಾಗಿ ನಿಮಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಹಾರ್ಸ್ ಇದೆ. ಇಷ್ಟೊತ್ತಿಂದ ಇಷ್ಟೊತ್ತು ಮಾಡಲೇಬೇಕು ಅನ್ನೋದು ಏನೂ ಕಂಪಲ್ಸರಿ ಇಲ್ಲ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ, ಆ ಟೈಮಲ್ಲಿ ನೀವು ಇದನ್ನು ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಅರ್ನ್ ಅಪ್ ಟು 15,000 ಮಂತ್ಲಿ ಅಂತ ಹೇಳಿದ್ದಾರೆ. ಸೊ ನೀವಿಲ್ಲಿ ತಿಂಗಳಿಗೆ 15,000 ಸಂಬಳನ ದುಡಿಬೋದು ಅಂತ ಹೇಳ್ತಿದ್ದಾರೆ. ಆವ್ರೇಜ್ ಇನ್ 7,700 ಪ್ಲಸ್ ಸಿಟೀಸ್ ಅಂತ ಹೇಳಿದ್ದಾರೆ. ಸೊ 7,700 ಪ್ಲಸ್ ಸಿಟೀಸಲ್ಲಿ ಇವರು ವರ್ಕ್ನ ನಡೆಸ್ತಾ ಇದ್ದಾರೆ. ಹಾಗೆ ಇವ್ರ ಕನೆಕ್ಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಥೌಸಂಡ್ಸ್ ಆಫ್ ವುಮೆನ್ಸ್ ಅಸೋಸಿಯೇಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಥೌಸಂಡ್ಸ್ಗಿಂತ ಜಾಸ್ತಿ ಜನ ಹೆಣ್ಮಕ್ಳು ಇಲ್ಲಿ ಈ ಜಿಯೋ ಕಸ್ಟಮರ್ ಅಸೋಸಿಯೇಟ್ ರೋಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ ಅಂತ ಹೇಳಿದ್ದಾರೆ. ಹಾಗೆ ಬಿ ಯೋರ್ ಓನ್ ಬಾಸ್, ಅಂದರೆ ಇಲ್ಲಿ ನಿಮ್ಗೆ ಯಾರು ಕೂಡ ಬಾಸ್ ಇರೋದಿಲ್ಲ. ನಿಮ್ಗೆ ಯಾವಾಗ ಆಗುತ್ತೆ, ನಿಮ್ಗೆ ಯಾವಾಗ ಅನಿಸುತ್ತೆ, ನಿಮ್ಗೆ ಹೇಗೆ ಬೇಕೋ ಹಾಗೆ ಮನೆಯಿಂದನೇ ನೀವೇ ಬಾಸ್ ಆಗಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದೊಂದು ಬಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ ಹೆಣ್ಮಕ್ಳಿಗೆ. ಬಿಕಾಸ್ ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ ಅಥವಾ ಹೌಸ್ ವೈಫ್ಸ್ ಆಗಿದ್ದೀರಾ, ಮದರ್ ಇದೆ, ನಿಮ್ಮ ಮಕ್ಕಳಿದೆ, ನಿಮಗೆ 9 to 6 ಜಾಬ್ ಮಾಡೋಕ್ಕಾಗೋದಿಲ್ಲ ಅನ್ನೋದಾದರೆ ಇದನ್ನು ಮಿಸ್ ಮಾಡದೆ ಅಪ್ಲೈ ಮಾಡಿಕೊಂಡು ಕೆಲಸ ತಗೊಳ್ಳಿ. ಸೊ ನಿಮಗೆ ಯಾವಾಗ ಆಗುತ್ತೆ, ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ನೀವು ಮಾಡಿಕೊಂಡು ನಿಮ್ಮದು ಅಂತ ಸ್ವಲ್ಪ ಅರ್ನಿಂಗ್ಸ್ನ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನಾನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನಾನು ನಿಮಗೆ ಇನ್ನೊಂದು ಕೆಲವಷ್ಟು ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ವಾಟ್ ಇಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ದ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ಸ್ ಎನ್ರೋಲ್ ವುಮೆನ್ ವಿತ್ ಅ ಫ್ಲೆಕ್ಸಿಬಲ್ ವರ್ಕಿಂಗ್ ಆರ್ಸ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ನಿಮಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಆರ್ಸ್ ಆಪರ್ಚುನಿಟಿನ ನಿಮಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ. ಮನೆಯಿಂದನೇ ನಿಮ್ಗಾದಾಗ ನಿಮಗೆ ಯಾವಾಗ ಫ್ರೀ ಟೈಮ್ ಆಗುತ್ತೆ ಹಾಗೆ ಕೆಲಸ ಮಾಡುವಂಥ ಆಪರ್ಚುನಿಟಿನ ಜಿಯೋ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ವಿತ್ ಜಸ್ಟ್ ಅ ಸ್ಮಾರ್ಟ್ಫೋನ್ ಆ್ಯಂಡ್ ಕ್ವೈಟ್ ಸ್ಪೇಸ್ ಆ್ಯಂಡ್ ಅ ವಿಲ್ಲಿಂಗ್ನೆಸ್ ಟು ಲರ್ನ್. ಅಂದರೆ ನಿಮಗಿಲ್ಲಿ 3 ವಸ್ತುಗಳು ಅಥವಾ 3 ಇರಬೇಕಾಗಿರುತ್ತೆ. ಏನು ಅಂದರೆ ನಿಮಗೆ ಸ್ಮಾರ್ಟ್ಫೋನ್ ಇರಲೇಬೇಕು, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಈ ಕೆಲಸನ ನೀವು ಮೊಬೈಲ್ ಫೋನಿಂದನೇ ಮಾಡ್ಬೋದು. ಹಾಗೆ ಕ್ವೈಟ್ ಸ್ಪೇಸ್ ಅಂತ ಕೇಳಿದೆ, ಅಂದರೆ ಸೈಲೆಂಟ್ ಆಗಿರುವಂಥ ಜಾಗ ಬೇಕಾಗಿರುತ್ತೆ. ಸೊ ನೀವು ಮಾತಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಅಥವಾ ಗಲಾಟೆ, ಯಾರೋ ಮಾತಾಡ್ತಿರೋ ಸೌಂಡ್ಸ್ಗಳೆಲ್ಲ ಇರಬಾರ್ದು. ಕ್ವೈಟ್ ಪ್ಲೇಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ವಿಲ್ಲಿಂಗ್ನೆಸ್ ಟು ಲರ್ನ್, ಹೊಸ ವಿಷಯಗಳನ್ನ ಕಲಿಯೋ ಆಸಕ್ತಿ ಇರಬೇಕು ನಿಮ್ಮಲ್ಲಿ ಅನ್ನೋದನ್ನ ಕೇಳಿದ್ದಾರೆ. ಯು ಕ್ಯಾನ್ ಸ್ಟಾರ್ಟ್ ಯುವರ್ ಜರ್ನಿ, ಅಂದರೆ ಈ 3 ಪಾಯಿಂಟ್ ನಿಮ್ಮಲ್ಲಿದ್ದರೆ ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜಿಯೋ ಪ್ರೋಗ್ರಾಮ್ ಟ್ರೈನಿಂಗ್ ಆ್ಯಂಡ್ ಎನ್ಶೋರ್ ಟೂಲ್ಸ್ ಟು ಹೆಲ್ಪ್ ಯು ಕನೆಕ್ಟ್ ವಿತ್ ಕಸ್ಟಮರ್ಸ್ ಆ್ಯಂಡ್ ಕೀಪ್ ದೆಮ್ ಕನೆಕ್ಟೆಡ್ ಅಂತ ಹೇಳಿದ್ದಾರೆ. ಅಂದರೆ ಜಿಯೋ ಕಂಪ್ನಿಯವರೇ ನಿಮಗಿಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಹಾಗೆ ಕೆಲವೊಂದು ಟೂಲ್ಸ್ ಅಂದರೆ ಆ್ಯಪ್ಸ್ಗಳನ್ನ ಹೇಗೆ ಯೂಸ್ ಮಾಡೋದು, ಕಸ್ಟಮರ್ಸ್ಗಳ ಜೊತೆ ಹೇಗೆ ಮಾತಾಡೋದು, ಅವ್ರ ಜೊತೆ ಹೇಗೆ ಕನೆಕ್ಟ್ ಆಗಿರೋದು ಅನ್ನೋದನ್ನು ಕೂಡ ಅವ್ರು ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗಲ್ಲಿ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಥೌಸಂಡ್ಸ್ ಆಫ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅರ್ನ್ ಓವರ್ 15,000 ಪರ್ ಮಂತ್ ಬೈ ವರ್ಕಿಂಗ್ ಜಸ್ಟ್ 4 to 6 hours ಅ ಡೇ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ.
ಅಂದರೆ ಇಲ್ಲಿ ಸಾವಿರಾರು ಜನ ಆಲ್ರೆಡಿ ಕಸ್ಟಮರ್ ಅಸೋಸಿಯೇಟ್ ರೋಲಲ್ಲಿ ಕೆಲಸ ಮಾಡ್ತಾ ಇರೋರು ತಿಂಗಳಿಗೆ 15,000 ದುಡಿತಾ ಇದ್ದಾರೆ. ಅದು 4 ರಿಂದ 6 ಅವರ್ ಕೆಲಸ ಮಾಡಿ ಮನೆಯಿಂದನೇ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ನೀವು ಸೈಡಲ್ಲಿ ಇಲ್ಲಿ ನೋಡಿದ್ರೆ ನೀವು ಎಷ್ಟು ಅವರ್ ಸ್ಪೆಂಡ್ ಮಾಡಿದ್ರೆ ನೀವು ಎಷ್ಟು 1000ನ ಅರ್ನ್ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ತೋರಿಸ್ತದೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 4 ಅವರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ 14,000 ಸಿಗುತ್ತೆ. ದಿನದಲ್ಲಿ ನೀವು 4 ಅವರ್ ಈ ಕೆಲಸಕ್ಕೆ ಅಂತ ಕೊಟ್ಟರೆ ನಿಮಗೆ 14,000 ಸಿಗುತ್ತೆ. ಅದು ಕೂಡ ಫಿಕ್ಸ್ಡ್ ಅವರ್ಸ್ ಇಲ್ಲ, ನಿಮ್ಗೆ ಯಾವಾಗ ಆಗುತ್ತೆ ನೀವು ಅವಾಗ ಅದನ್ನು ಕೊಡ್ಬೋದು. ಅಥವಾ ನೀವಿಲ್ಲಿ 6 ಅವರ್ಸ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ 21,000 ಸಿಗುತ್ತೆ ಮಂತ್ಲಿ. ನಾನು ಹೇಳ್ತಾ ಇರೋದು ಇದು ಮಂತ್ಲಿ. 6 ಅವರ್ಸ್ನ ಸ್ಪೆಂಡ್ ಮಾಡಿದರೆ ನಿಮಗೆ 21,000 ಸಿಗುತ್ತೆ. ಅದೇ ನೀವು 8 ಅವರ್ಸ್ನ ನಾನು ಸ್ಪೆಂಡ್ ಮಾಡ್ತೀನಿ ಅಂದರೆ 28,000 ನಿಮಗೆ ಸಿಗುತ್ತೆ. ಅರೌಂಡ್ ಯಾರು ಕೂಡ 8 ಅವರ್ಸ್ನ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ನೀವು ಅಟ್ಲೀಸ್ಟ್ 6 ಅವರ್ಸ್ ಆದರೂ ಕೊಡ್ಬೋದು, 21,000 ಸಿಗುತ್ತೆ. ಇಲ್ಲ ನನಗೆ ಅಷ್ಟೊಂದು ಆಗೋದಿಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ ಅಥವಾ ನಾನು ಸ್ಟೂಡೆಂಟ್ ಆಗಿದ್ದೀನಿ, ಪಾರ್ಟ್ ಟೈಮಿಗೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ನೀವು 4 ಅಥವಾ 2 ಅವರ್ಸ್ನ ಇಲ್ಲಿ ಕೊಡ್ಬೋದು. ನೀವು ಜಸ್ಟ್ ಸ್ಟೂಡೆಂಟ್ಸು ಅಥವಾ ನಮ್ಮ ಖರ್ಚಿಗೆ ನಾವು ಕೆಲಸ ಮಾಡಬೇಕು ಅನ್ನೋದಾದರೂ ಕೂಡ ನೀವು ಇಲ್ಲಿ ಮಾಡ್ಬೋದು. ಯಾಕಂದರೆ ದಿನದಲ್ಲಿ ಜಸ್ಟ್ 2 ಅವರ್ಸ್ನ ನೀವು ಕೊಟ್ಟರೆ 7,000 ಪರ್ ಮಂತ್ ನೀವು ಸ್ಯಾಲ್ರಿನ ತೊಗೊತೀರ. ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ನೀವೇನಾದ್ರು 4 ಅವರ್ಸ್ ಕೊಟ್ಟರೆ ನಿಮಗೆ 14,000 ಸ್ಯಾಲ್ರಿ ಇಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನಿಮಗೆ ಏನು ಸ್ಟೆಪ್ಸ್ ಇದೆ ಇಲ್ಲಿ ಸೈನ್ ಅಪ್ ಆಗೋದಕ್ಕೆ ಅಥವಾ ನಿಮ್ಮ ಜರ್ನಿನ ಜಿಯೋ ಅಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಏನು ಸ್ಟೆಪ್ ಇದೆ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಸ್ಟಾರ್ಟ್ ರಿಜಿಸ್ಟ್ರೇಷನ್. ನೀವಿಲ್ಲಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ರೋಲಲ್ಲಿ ನಿಮ್ಮ ನೇಮ್, ನಿಮ್ಮ ಮೊಬೈಲ್ ನಂಬರ್ ಹಾಗೆ ಪಿನ್ ಕೋಡ್ ಹಾಕಿ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಇಲ್ಲೊಂದು ಆನ್ಲೈನ್ ಅಸೆಸ್ಮೆಂಟ್ ಟೆಸ್ಟ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ವೆರಿಫೈ ಡಾಕ್ಯುಮೆಂಟ್ಸ್. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಲೈಕ್ ಹೇಗೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಈ ರೀತಿಯಾದಂಥ ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ವೆರಿಫೈ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇನ್ ಡಿಪ್ತ್ ಲರ್ನಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಅವ್ರು ನಿಮಗೆ ಇಲ್ಲಿ ಟ್ರೈನಿಂಗ್ನ ಕೊಡ್ತಾರೆ, ಹೇಗೆ ಮಾಡೋದು ಏನು ಅನ್ನೋದನ್ನೆಲ್ಲ ನೀವು ಇಲ್ಲಿ ಕಲಿತಾ ಹೋಗ್ತೀರಾ. ಗೆಟ್ ಸ್ಟಾರ್ಟ್ ಅರ್ನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಜಸ್ಟ್ 5 ಸ್ಟೆಪ್ಸ್ ಇದೆ. ಮೊದಲು ನೀವು ರಿಜಿಸ್ಟ್ರೇಷನ್ ಮಾಡ್ಕೊತೀರಾ. ಆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ನಿಮ್ಮ ನೇಮು, ಮೊಬೈಲ್ ನಂಬರ್, ಪಿನ್ ಕೋಡ್ ಬೇಕಾಗಿರುತ್ತೆ. ನೆಕ್ಸ್ಟ್ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ನಿಮಗೆ, ಆನ್ಲೈನ್ ಅಸೆಸ್ಮೆಂಟ್ ಟೆಸ್ಟು. ಅದನ್ನು ಅಟೆಂಡ್ ಮಾಡಿ ನೀವು ಪಾಸ್ ಆಗಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಮಾಡಿದ್ಬಿಟ್ಟು ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ನೀವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನಿಮಗಿಲ್ಲಿ ಕೆಲವೊಂದು ಆಲ್ರೆಡಿ ಈ ಜಿಯೋ ಕಸ್ಟಮರ್ ಅಸೋಸಿಯೇಟ್ ರೋಲಲ್ಲಿ ವರ್ಕ್ ಮಾಡಿರೋರು ಇಲ್ಲಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಅದು ಕಂಪ್ನಿ ಹೇಗೆ ವರ್ಕ್ ಆಗ್ತಾಯಿದೆ ಏನು ಅನ್ನೋದನ್ನೆಲ್ಲ ನೀವು ಬೇಕಾದರೆ ಇದನ್ನು ಕೂಡ ಚೆಕ್ ಮಾಡಿ ಓದಿ ಆಮೇಲೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇದಿಷ್ಟು ಈ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಹಾಗೆ ಇಲ್ಲಿ ಕೆಲವೊಂದು ನಿಮಗಿರೋ ಡೌಟ್ಸ್ಗಳ್ನೂ ಕೂಡ ಕ್ಲಾರಿಫೈ ಮಾಡಿದ್ದಾರೆ. ವಾಟ್ ಇಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್, ಹೌ ಕ್ಯಾನ್ ಅಪ್ಲೈ ಟು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಅನ್ನೋದನ್ನೆಲ್ಲ ಇಲ್ಲಿ ಕೆಲವೊಂದು ಕ್ವೆಶನ್ಸ್ ಇದೆ. ನಿಮ್ಗೆ ಇದರಲ್ಲಿರೋವಂಥದ್ದು ಯಾವ ಥರ ಡೌಟ್ಸ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಇನ್ನು ಹೇಗೆ ಅಪ್ಲೈ ಮಾಡೋದು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳೋದಂದರೆ ನೀವು ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ರಿಜಿಸ್ಟರ್ ನವ್ ಅನ್ನೋ ಇಲ್ಲ ಆಪ್ಷನ್ ಕಾಣುತ್ತೆ. ಇಲ್ಲಾಂದರೆ ಮೇಲ್ಗಡೆ ಕೂಡ ಅಪ್ಲೈ ನವ್ ಅನ್ನೋ ಆಪ್ಷನ್ ಇದೆ ಅಲ್ಲ, ಅಲ್ಲೂ ಕೂಡ ನಿಮಗೆ ಶೋ ಆಗುತ್ತೆ. ಇವಾಗ ನಾನಿಲ್ಲಿ ನನ್ನ ನೇಮು, ಜಸ್ಟ್ ಅ ಮಿನಿಟ್, ಇಲ್ಲಿ ನಾನು ನನ್ನ ನೇಮು, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ಹಾಗೆ ಇಲ್ಲಿ ನನ್ನ ಜೆಂಡರ್, ಹಾಗೆ ನಾನು ಏನು ಹೌಸ್ ವೈಫಾ, ಸ್ಟೂಡೆಂಟಾ, ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಸೆಲ್ಫ್ ಎಂಪ್ಲಾಯಿ ಅಂದರೆ ನಮ್ಮದು ಏನಾದ್ರು ಬಿಸ್ನೆಸ್ ಇದೆಯಾ, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ನಾನಿಲ್ಲಿ ಜಸ್ಟ್ ಸಿಂಪಲ್ಲಾಗಿ ಹೌಸ್ ವೈಫ್ ಅಂತ ಅಪ್ಲೈ ಮಾಡ್ತಾಯಿದ್ದೀನಿ. ಯಾಕಂದರೆ ಆದಷ್ಟು ಹೌಸ್ ವೈಫ್ಗಳಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇರ್ತಾರಲ್ಲ, ಸೊ ಅದನ್ನೇ ಅಪ್ಲೈ ಮಾಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ನನ್ನ ಪಿನ್ ಕೋಡ್ನ ಹಾಕಬೇಕಾಗಿರುತ್ತೆ. ಏರಿಯಾ ಪಿನ್ ಕೋಡ್ ಅಥವಾ ಊರಿನ ಪಿನ್ ಕೋಡ್ ಇರುತ್ತೆ ಅಲ್ಲ, ಅದನ್ನು ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಸನ್ನು ಟೈಪ್ ಮಾಡಿ ನಾನು ಸಬ್ಮಿಟ್ನ ಕೊಡಬೇಕಾಗಿರುತ್ತೆ. ನಾನು ಇದನ್ನು ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ನಾನು ಎಲ್ಲ ಕೇಳಿರೋಂಥ ಇನ್ಫಾರ್ಮೇಷನ್ನ ಆಲ್ರೆಡಿ ಟೈಪ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ನೀವು ಕೊಡಬೇಕಾಗಿರುತ್ತೆ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡೋಗುತ್ತೆ. ಅಂದರೆ ಇಲ್ಲಿ ನಿಮಗೆ ನಿಮ್ಮ ವಾಟ್ಸಪ್ಪಿಂದ ಅವ್ರಿಗೆ ಮೆಸೇಜ್ ಮಾಡಬೇಕಾಗಿರುತ್ತೆ. ಸೊ ನೀವು ಇಲ್ಲಿ ಪರ್ಮಿಷನ್ನ ಕೊಟ್ಟ ಮೇಲೆ ಅದು ಡೈರೆಕ್ಟಾಗಿ ವಾಟ್ಸಪ್ಪಿಗೆ ತೊಗೊಂಡೋಗುತ್ತೆ.
ಅದಾದಮೇಲೆ ಇಲ್ಲಿ ಅದು ನಿಮಗೆ ವಾಟ್ಸಪ್ ಇಂಟರ್ಫೇಸ್ಗೆ ತೊಗೊಂಡು ಬರುತ್ತೆ. ಇದು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಕೇರ್ ಅಫಿಷಿಯಲ್ ವಾಟ್ಸಪ್ ಆಗಿರುತ್ತೆ. ಇಲ್ಲಿ ನೀವು ಬಿಕಮ್ ಅಂತ ಟೈಪ್ ಮಾಡಬೇಕಾಗಿರುತ್ತೆ. ಬಿಕಮ್ ಅಂತ ಟೈಪ್ ಮಾಡಿ ಅಲ್ಲಿ ನೀವು ಸೆಂಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಕಡೆಯಿಂದ ಮೆಸೇಜ್ ಬರುತ್ತೆ, ನೋಡ್ಬೋದು ನೀವಿಲ್ಲಿ. ಫಾರ್ ಎನಿ ಸಪೋರ್ಟ್ ರಿಲೇಟೆಡ್ ಟೈಪ್ ಹಾಯ್ ಅಂತ ಹೇಳ್ತದೆ. ಸೊ ಇಲ್ಲಿ ನೀವು ಹಾಯ್ ಅಂತ ಟೈಪ್ ಮಾಡಬೇಕಾಗಿರುತ್ತೆ. ಸೊ ಅದು ವಾಪಸ್ ನಿಮಗೆ ಮೆಸೇಜ್ನ ಸೆಂಡ್ ಮಾಡುತ್ತೆ. ಅಲ್ಲಿ ಅವರು ಚೆಕ್ ಮಾಡಿ ಮೆಸೇಜ್ನ ಸೆಂಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ವೆಯ್ಟ್ ಮಾಡಿದ್ರೆ ಅದು ಶೋ ಆಗುತ್ತೆ. ಅದಾದಮೇಲೆ ಅಲ್ಲಿ ನಿಮಗೆ ಈ ರೀತಿಯಾದಂಥ ಮೆಸೇಜು ಪಾಪಪ್ ಆಗುತ್ತೆ. ಇದು ಏನಿದೆ ಅಂತ ನೋಡಿದ್ರೆ ನಿಮಗೆ ಇಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿರೋವಂಥ ಇನ್ಫಾರ್ಮೇಷನ್ನ ಇಲ್ಲಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಕೇರ್ ಕಡೆಯಿಂದ ಕೂಡ ಮೆಸೇಜ್ ಬಂದಿದೆ. ಹಾಯ್ ದೇರ್, ಯು ಕ್ಯಾನ್ ನೌ ಅಪ್ಲೈ ಫಾರ್ ದ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಫ್ರೀಲ್ಯಾನ್ಸರ್ ಪೋಸ್ಟ್ ಒನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕಸ್ಟಮರ್ ಜಿಯೋ ಅಸೋಸಿಯೇಟ್ ರೋಲ್ಗೆ ಒನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್, ಹೆಣ್ಮಕ್ಳು ಮಾತ್ರ ಇಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ವರ್ಕ್ ಫ್ರಮ್ ಹೋಮ್ ಆಗಿದೆ, ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ನೀವು 15,000 ತಿಂಗಳಿಗೆ ಸಂಬಳನ ದುಡಿಬೋದು ಅಂತ ಹೇಳಿದ್ದಾರೆ. ಹಾಗೆ ಕ್ಲಿಕ್ ಆನ್ ದ ಬಿಲೋ ಬಟನ್ ಟು ಅಪ್ಲೈ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈನ ಮಾಡ್ಬೋದು ಅಂತ ಅವರೇ ಹೇಳಿದ್ದಾರೆ. ಸೊ ಇಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದು ಅವ್ರಿಗೆ ಮೆಸೇಜ್ ರೀತಿಯಲ್ಲಿ ಸೆಂಡ್ ಆಗುತ್ತೆ. ಸೊ ಅದಾದಮೇಲೆ ಎಂಟರ್ ಯುವರ್ ಫುಲ್ ನೇಮ್ ಅಂತ ಕೇಳ್ತದೆ. ಸೊ ಇಲ್ಲಿ ನಾವು ನಮ್ಮ ಫುಲ್ ನೇಮ್ನ ಟೈಪ್ ಮಾಡಿ ಅವ್ರಿಗೆ ಸೆಂಡ್ ಮಾಡಬೇಕಾಗಿರುತ್ತೆ. ಸೊ ನಾವು ನಮ್ಮ ಫುಲ್ ನೇಮ್ ವಿತ್ ಇನ್ಷಿಯಲ್ನ ಟೈಪ್ ಮಾಡಿ ಸೆಂಡ್ ಮಾಡಿದ್ಮೇಲೆ ಅವ್ರ ಕಡೆಯಿಂದ ರಿಪ್ಲೈ ಮಾಡುತ್ತೆ ಎಂಟರ್ ಯುವರ್ ಪಿನ್ ಕೋಡ್ ಅಂತ. ಸೊ ನಾವಿಲ್ಲಿ ನಮ್ಮ ಪಿನ್ ಕೋಡ್ನ ಸೆಂಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಅವರು ನೋಡಿ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿದೆ. ಸೊ ಅದಾದಮೇಲೆ ಇಲ್ಲಿ ಅಂದರೆ ನಿಮ್ಮ ವಾಟ್ಸಪ್ಗೆ ಡೈರೆಕ್ಟಾಗಿ ಮೆಸೇಜ್ ಬರುತ್ತೆ. ಇಲ್ಲಿ ನಾನು ಲ್ಯಾಪ್ಟಾಪಿಂದ ಲಾಗಿನ್ ಆಗಿ ತೋರಿಸ್ತಿರೋದ್ರಿಂದ ಈ ಮೆಸೇಜು ಶೋ ಆಗ್ತಾಯಿಲ್ಲ. ಬಟ್ ಇಲ್ಲಿ ಏನು ಬರುತ್ತೆ ಅಂದರೆ ಥ್ಯಾಂಕ್ ಯು ಫಾರ್ ಯುವರ್ ಡೀಟೇಲ್ಸ್, ಯುವರ್ ಜಿಯೋ ಟೀಮ್ ವಿಲ್ ಗೆಟ್ ಬ್ಯಾಕ್ ಟು ಯು ಶಾರ್ಟ್ಲಿ ಅಂತ ಹೇಳ್ತಾ ಇರ್ತೆ. ಸೊ ನಿಮ್ಮ ಮೆಸೇಜ್ ಅಥವಾ ನೀವು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಹೋಗಿದೆ. ಜಿಯೋ ಟೀಮ್ ಅವರು ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಥವಾ ಕೆಲಸದ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟು ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಬಂದಿದೆ. ನೀವು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಶೋ ಆಗುತ್ತೆ, ಬಟ್ ನನಗಿಲ್ಲಿ ಶೋ ಆಗ್ತಾಯಿಲ್ಲ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ. ಸೊ ಇದಿಷ್ಟು ಇವತ್ತಿನ ಜಾಬ್ ಅಪ್ಲಿಕೇಶನ್ ಹೇಗೆ ಹಾಕೋದು, ಜಾಬ್ ಡೀಟೇಲ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಆಗಿತ್ತು. ಹೇಗೆ ಅಪ್ಲೈ ಮಾಡೋದು, ಏನೆಲ್ಲ ಇದೆ ಅನ್ನೋದನ್ನ ನಾನು ನಿಮಗೆ ಡೀಟೇಲಾಗಿ ಈ ವಿಡಿಯೋ ಹೇಳಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ಅದರಿಂದ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನಮಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.